ಹಾಯ್ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಚೇಪೆಕಾಯಿ ತೋಟದಲ್ಲಿ ಚೇಪೆಕಾಯಿ ಕಿದಾಕ ಬಂದಿದ್ದೀನಿ. ಯಾವೇ ಅಂಟವು ಸೂಪಿಸಮ್ರಾವೆ. ನೋಡಿ ಫ್ರೆಂಡ್ಸ್, ಈ ಕಾಯಿ ನೋಡಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದ್ರ ಒಳಗೆ ಹುಳನೇ ಇರುತ್ತೆ ಫ್ರೆಂಡ್ಸ್. ಹಂಗೆ ಸ್ವಲ್ಪ ಜನ ಮನುಷ್ಯರು ಇರ್ತಾರೆ, ನೋಡಕ್ಕೆ ಮೇಲೆ ಮಾತ್ರ ಚೆನ್ನಾಗಿರ್ತಾರೆ, ಒಳಗಡೆ ಎಲ್ಲ ಕೊಲ್ತೋಗಿರುತ್ತೆ. ನಿಜ ತಾನೇ ಇದು? ನಿಜ ಫ್ರೆಂಡ್ಸ್. ನೋಡಿ, ನೋಡಿ ನಾವು ಅಲಿಬಾರ್ದು ಯಾವತ್ತೇ ಆಗ್ಲಿ. ಮೇಲೆ ಇರೋ ತೋಲ್ ನೋಡಿ ಅಲಿಬಾರ್ದು. ಮೇಲೆ ಚೆನ್ನಾಗಿಲ್ಲ ಅಂದ್ರೆ ಕೂಡ ಒಳಗಡೆ ಚೆನ್ನಾಗಿರುತ್ತೆ. ನೋಡಿ ಈ ತರ ಇದು ಗಟ್ಟಿಯಾಗಿದೆ. ಅದು ನೋಡಿ, ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಆದ್ರೆ ಇದು ಒಳಗಡೆ ಕೊಲ್ತೋಗಿರುತ್ತೆ. ಹಂಗೆ ಜನಗಳು ಗೊತ್ತಾಗಲ್ಲ. ನೋಡಿ ಜನರೇ, ಕಲ್ ಕೃಷ್ಣ ಇನ್ಯಾನೋ ಲವರ್ ಅಂತಾರೆ, ಇನ್ಯಾನೋ ಕ್ರಶ್ ಅಂತಾರೆ, ಬೆಸ್ಟಿ ಅಂತಾರೆ. ನನಗ್ ನನ್ನೇ ತಾನೇ ಪ್ರಪೋಸ್ ಮಾಡಿದ್ರಿ, ನಾವು ಕಮಿಟೆಡ್. ಏನ್ ಕತ್ತೆ ನಿಂದು? ನಾನೇನ್ ಮಾಡ್ದೆ ಕಿಪ್ಪಿ? ನಾನ್ ನಿನ್ ಜೊತೆನೆ ತಾನೇ ಇದೀನಿ. ಅದೇ ಯಾಕೆ ಎಲ್ಲ ಹುಡುಗಿರ ಹತ್ರ ಹೋಗ್ತಾ ಇದೀಯಾ? ನಾನು ಇವಾಗ ಬೇರೆ ನಾನೇನ್ ಮಾಡ್ಲಿ? ಇಲ್ಲ, ಇದೆಲ್ಲ ಸರಿ ಇಲ್ಲ, ಹೊಡೆದ್ ಬಿಡ್ತೀನಿ ನಿಂಗೆ. ನೀನ್ ಅರ್ಥ ಮಾಡ್ಕೋಬೇಕು. ಕ್ಯೂಟ್ ಆಗಿದೆ ತಾನೇ, ನೀನು ಅರ್ಥ ಮಾಡ್ಕೋಬೇಕು. ಕ್ಯೂಟ್ ಆಗಿದ್ದೀನಿ ಅಂತ ಹೇಳ್ತೀಯ, ಮತ್ತೆ ನಾನ್ ಬಿಟ್ಟು ಬೇರೆಯವ್ರು ಏನಕ್ಕೆ ನೋಡಕ್ತೀಯ? ಯಾರ ಹತ್ರನೂ ಹೋಗಲ್ಲ, ನಿನ್ನ ಹತ್ರನೇ ಇರ್ತೀನಿ. ಓಕೆನಾ? ಹೌದಾ? ಹ್ಯಾಪಿನಾ? ಹ್ಯಾಪಿ. ಸ್ಕ್ರೀನ್ ಮೇಲೆ ಫೋಟೋ ಹಾಕಿದೀನಲ್ಲ, ಇವ್ರು ನಮ್ ಯಜಮಾನ್ರು. ಯಾವ್ದಾದ್ರು ಪೇಂಟ್ ಕೆಲ್ಸ ಇದ್ರೆ ಇವ್ರಿಗೆ ಹೇಳಿ. ನಂಬರ್ ಬೇಕು ಅಂದ್ರೆ ಮೆಸೇಜ್ ಮಾಡಿ. ಫಸ್ಟ್ ಈ ವಿಡಿಯೋ ನೋಡ್ಕೊಂಬರ್ರಿ ಹೋಗಿ. ನನಗೆ ನನ್ ಮನ್ಸು ಬೀಚ್ ಅಲ್ಲ, ಡಸ್ಟ್ಬಿನ್ ಅಲ್ಲ. ಇನ್ನೊಬ್ರ ಮೇಲೆ ಮನ್ಸು ಹಾಕೊಂಡ್ ಹೋಗಕ್ಕೆ. ಒಬ್ರ ಮೇಲೆ ಮನ್ಸಾಗಿದೆ ಅಂದ್ರೆ ಒಬ್ರಿಗೆ ಲೈಫ್ ಕೊಡ್ಬೇಕು, ಇಲ್ಲ ಅಂದ್ರೆ ಬಿಟ್ಬಿಡ್ಬೇಕು. ನಂದೇನು ಅಂದ್ರೆ ನನ್ ಮದ್ವೆನೂ ಆಗಲ್ಲ. ಇವಾಗ ಇಂಥ ವಿಡಿಯೋ ಯಾರಿಗಾರ ಬರ್ತಾವ, ನಮ್ಗ ಬರ್ತಾವ. ಇನ್ಸ್ಟಾಗ್ರಾಮ್ ಓಪನ್ ಮಾಡೋದ ತಡ, ಕಿಪ್ಪಿ ಕೀರ್ತಿವ ಬರ್ತಾವ ಬೇರೆ ವಿಡಿಯೋ ನಮ್ಗೆ. ಏನ್ ಇನ್ಸ್ಟಾಗ್ರಾಮ್ ಮಾಡಿಯಾ, ಏನ್ ಮಾಡಿಯಾ ಅದನ್ನ ಬಂದಂಗ ಆಗ್ತಾ ಇದೆ. ಬಿಟ್ಬಿಡ್ರಪ್ಪ ದಪ್ಪದ. ಹೆಂಗ ಗಜಮಾಲ ಅಂತಾನ ಏನ? ಸರ್, ಮತ್ತೆ ನಮ್ ಕಿಪಿ ಕಿರ್ತಿ ಮದ್ವಿ ನೀವ ಮಾಡಿಸ್ತೀರಿಲ್ರಿ? ಕಿಪ್ಪಿ ಕೀರ್ತಿ ಮದ್ವೆ ನಾನ ಮಾಡ್ತಾನ ಬಿಡ್ರಿ. ಹೌದ್ರ? ನಮ್ ಕಿಪಿ ಕಿರ್ತಿ ಲಗ್ನ ನೀವ್ ಮಾಡ್ತೀರ? ಹುಡುಗ ಹೆಂಗದನ್ರಿ ನೋಡಾಕೆ? ಮೂಗು ಸಂಪಿಗೆ ಇದ್ದಂಗಿದೆ. ಮೂಗು ಸಂಪಿಗೆ ಇದ್ದಂಗಿದೆ. ನೀನೇನಪ್ಪ ಸಂಪಂಗಪ್ಪ, ನಮಗ ಮರಿ ಸಂಪಂಗಪ್ಪ. ನಾಯಿ ಪಡ್ಡಾಗಿ ಅಲ್ಲಿ ನಿನ್ನ ಬಗ್ಗೆ ಅಲ್ಲ ಬಿಡ ಮಾಮ ಹೇಳಕ್ ಕುಂತಿದ್ದೆ. ಮಾಮ ಕಣ್ಣು ಹೆಂಗದ ಅವನು? ಕಣ್ಣುಗಳು ಕಮಲ. ಕಣ್ಣುಗಳು ಕಮಲ? ಇವನೇನು ಮತ್ತೆ ಕಮಲ ಅಲ್ ಬಿಡುವ. 5 ರೂಪಾಯಿ ತಂಬಾಕ್ಲೆಸ್ ವಿಮಲ. ಕೆನ್ನೆಗಳು ಸೇಬು ಹಣ್ಣು. ಶೇಬು ಹಣ್ಣ? ಮತ್ತೆ ತುಟಿಗಳು? ತುಟಿಗಳು ತೊಂಡೆ ಹಣ್ಣು. ಹಾ, ಗೊತ್ತಾತ. ಹಲ್ಲು ಹೆಂಗದ ಹೇಳ ಮಾಮ ಅವನು? ಹಲ್ಲುಗಳು ದಾಳಿಂಬೆ. ದಾಳಿಂಬೆ. ಓಪನ್ ಯುವರ್ ಮೌತ್. ಯಾವಪ್ಪ ಇವ ಬ್ರಹ್ಮ ರಾಕ್ಷಸ? ಕಿಪಿ ಮಾವ ನಿಂಗ್ ಚಲೋ ಗಂಟ ಹುಡ್ಕ್ಯಾನೆ. ನಿನ್ನ ಪಕ್ಕಾ ಪಾಕಿಸ್ತಾನಕ್ಕೆ ಕಳಿಸ್ತೀವಿ. ಬಡಲೆ ಬೋಸಡಿಕೆ. MPM ಗಿರೀಶ್ ನೀ ಗಂಡಸಾದ್ರ ಬಾರಲೆ ಕಳ್ಸ. ಬೋಸಡಿಕೆ ನಿಮ್ಮ ಅಪ್ಪಂದೇನಿಲ್ಲ ದೇಶ. ಹಲ್ಕಟ್ ಸುಳೆ ಮಗನೇ, ಬೋಟೆಲ್ ಹೊಡೆದೆ ನಿನ್ನ. ಬಾ, ನೀ ಗಂಡಸಾದ್ರ ನನ್ನ ಇದ್ರಿಗೆ. ನಿಮ್ಮ ಅಪ್ಪಂದೇನಿಲ್ಲ ದೇಶ ಬೋಸಡಿಕೆ. ನೀನ್ ಹಿಡದ ತಿನ್ನ ಸುಳೆ ಮಗನೇ. MPM ಗಿರೀಶ್ ಅಂತೀವನು. ನೀ ಗಂಡಸಾದ್ರ ಬಾರ್ಲೆ ನನ್ನ ಪಾಕಿಸ್ತಾನ ಕಳ್ಸ. ನಿನ್ನ ಪಕ್ಕಾ ಪಾಕಿಸ್ತಾನ ಕಳ್ಸ. ನಿಮ್ಮ ಅಪ್ಪ ಕೊಟ್ಟಿದ್ರೆ ಕಳ್ಸ, ಇಲ್ಲ ಮಿಂಡ್ರಿ ಕೊಡ್ತಾನೆ ನೀನು. ನೋಡ್ ಬ್ರೋ, ನನಗೆ ನನ್ನ ಇನ್ಸ್ಟಾ ID ಪಾಸ್ವರ್ಡೇ ನೆನ್ಪಿರಲ್ಲ. ಇನ್ನ ಬಿಟ್ಟೋಗಿರೋ ಸೂಳೆ ಮಕ್ಳು ನನ್ ಚಾಟ ನೆನ್ಪಿರ್ತಾರ. ನಾವು ಅದೇವಿ ಹಿಂದ, ನಾವು ಬರ್ತೇವೆ ಮುಂದ. ಬೋಳಿ ಮಕ್ಕಳ ಮುಂದ ಬಂದು ಕರೆಸ್ತೇವಿ. ಚೋದಿ ಮಕ್ಕಳಿಗೆ ಹಿಂದೊಂದು ಮುಂದೊಂದು ಮಾತಾಡ್ತಾರ ಬೋಳಿ ಮಕ್ಕಳು. ನಾವು ಮುಂದೆ ಬಂದು ತೋರಿಸ್ತೇವೆ. ಸಿಕ್ಕಾಪಟ್ಟಿ ರಶ್ಮಿಕಾ ಮಂದನದು ನಡೆಯುತ್ತೆ. ಐ ಸೀನ್ ಇಟ್ ಮೈ ಸೆಲ್ಫ್ ಅಂಡ್ ತೀರಾ ಕೆಟ್ಟದಾಗಿರುತ್ತೆ. ಐ ಥಿಂಕ್ ಸ್ಟಾಪ್ ಟ್ರೋಲಿಂಗ್ ಹರ್. ಇಟ್ ಇಸ್ ನಾಟ್ ಗುಡ್ ಅಟ್ ಆಲ್. ಓಕೆ, ಒಬ್ರಿಗೂ ಒಳ್ಳೇದಾಗಲ್ಲ ಅದು. ಅಂಡ್ ಅದರಲ್ಲಿ ನೀವು ಯು ಟ್ರೈ ಟು ಟಾರ್ಗೆಟ್ ವಿಮೆನ್ ಎಸ್ಪೆಷಲಿ ಬಿಕಾಸ್ ಎ ಸಾಫ್ಟ್ ಟಾರ್ಗೆಟ್ಸ್. ಯಾಕಂದ್ರೆ ಅವ್ರು ಏನು ಹೇಳಲ್ಲ, ಅವ್ರು ಮಾತಾಡಲ್ಲ ಅಂದ್ಬಿಟ್ಟು ನೀವು ಅವ್ರ ಬಗ್ಗೆನೇ ಜಾಸ್ತಿ ಕಾಂಟ್ರವರ್ಸಿ ಮಾಡ್ತೀರಾ. ಐ ಥಿಂಕ್ ದಟ್ ಇಸ್ ರಾಂಗ್. ಯು ಶುಡ್ ನಾಟ್ ಡೂ ಇಟ್. ಎಲ್ರಿಗೂ ಆ ಸ್ಟ್ರೆಂತ್, ಆ ಕರೇಜ್ ಇರ್ಬೇಕಲ್ಲ ಅದನ್ನ ಸಹಿಸ್ಕೊಳ್ಳೋದು. ನಾನು ತುಂಬಾ ಸಿಂಪಲ್ಲು. ನಾನು ಒಂದು ಅಂಗಡಿಗೆ ಹೋಗಿ ನೀವು 100 ಸೀರೆ ಇಟ್ಟು ಟಕ್ಕಂತ ಒಂದು ಸೀರೆ ಎತ್ಕೊಂಡ್ಬಿಡ್ತೀನಿ. ತುಂಬ ಹೊತ್ತು ಹುಡ್ಕಲ್ಲ. ಹಂಗೆ ಸಿಂಪಲ್ ಆಗಿ ಅವ್ರು ಹೇಳಿದ ತಕ್ಷಣ ಜಡ್ಜ್ಮೆಂಟ್ ಇದೆ.
ಯಾವುದೇ ಕೆಲಸಕ್ಕೆ ಜಡ್ಜ್ಮೆಂಟ್ ತುಂಬ ಮುಖ್ಯ ಅಲ್ವಾ. ಆ ರೀತಿಲಿ ಇದೊಂದು ಚಿಕ್ಕದಾಗಿ ಒಂದು ಹಳ್ಳಿ ಪ್ರಾಜೆಕ್ಟ್ ಕತೆ ನನಗೆ ಜನಕ್ಕೆ ಇಷ್ಟ ಆಗ್ಬೋದು ಅಂತ ಕತೆ ತುಂಬ ತಗೊಂಡು ಬಂದರು. ಬಟ್ ಅದಕ್ಕೆಲ್ಲ ಸರಿಯಾದ ಬಜೆಟ್ಗಳು ಬೇಕು. ಇದು ಒಂದು ಚಿಕ್ಕ ಬಜೆಟಲ್ಲಿ, ಚಿಕ್ಕದು ಅಂದರೆ ನಮ್ಮ ಶಕ್ತಿಗೆ ಅನುಸಾರವಾಗಿ ಮಾಡ್ಬೋದು ಅಂತ ಅನಿಸಿದ್ದು. ಅದಕ್ಕೆ ಇದನ್ನು ಆಯ್ಕೆ ಮಾಡಿದ್ದೀವಿ. ಸಿನಿಮಾ ನೋಡ್ಬಿಟ್ಟು ಹೇಳಿ ಯಾಕೆ ಅಮ್ಮಂಗೆ ಜಡ್ಜ್ಮೆಂಟ್ ಇದೆಯಾ ಇಲ್ವಾ ಅಂತ ಆಮೇಲೆ ಹೇಳ್ಬೇಕು. ನೀವು ಹೇಳಬೇಕು, ನಾವು ಹೇಳೋದಲ್ಲ. ಅಕ್ಕ ನೀನ ಗುಟ್ಕಾ ತಿಂತೀಯನ? ಹೂರೋ ತಮ್ಮ, ನಾನ ಪಾನ್ ಪರಾಕು ತಿಂತೇನೆ. ಈಗ ತಾನೇ ಹುರಿದ್ ಚಕ ಮಾಡೇನಿ, ನಿನ್ ಬಾಯಿಗ ಹಾಕ್ತೇನೆ, ಹುಷಾರಾಗಿರ. ನಿಮ್ಗೆ ಹೀರೋಗಳಲ್ಲಿ ಯಾರು ಇಷ್ಟ? ದರ್ಶನ್. ಹೀರೋಯಿನ್ ಅಲ್ಲಿ ರಕ್ಷಿತಾ. ದರ್ಶನ್ ನಮ್ ಪ್ರಾಣ, ದರ್ಶನ್ ಜೀವ, ದರ್ಶನ್ ಸರ್ವಸ್ವ. ಎಲ್ಲಿ ಮಿಡಿಯ ನನ್ನ ತಲೆಗಿನ ಬ್ಲೇಕ್ ಕಿತ್ಕೊಳಕ್ ಆಗಲ್ಲ, ಹೋಗಲೇ ಗಡಿ ಬಾಸ್. ಗೌಡ್ರ ಸ್ವಾಮಿ ಅವ್ರಿಗೆ ನಮಸ್ಕಾರ. ನಿಮ್ ಬಣ್ಣ ಬಯಲಾಯ್ತು ಅಂತ ಬೇಜಾರಾಗ್ತಾ ಇದೆಯಾ, ಭಯ ಆಗ್ತಾ ಇದೆಯಾ? ಬೇಜಾರ್ ಮಾಡ್ಕೊಂಬೇಡಿ ಬಿಡಿ. ಇಷ್ಟು ವರ್ಷದಿಂದ ನೀವ್ ಆಟ ಆಡ್ಕೊಂಡಿದ್ದೀವಿ, ಈಗ ಸಾಕು. ನಿಮ್ಗೂ ವಯಸ್ಸಾಗಿದೆ, ನಿಮ್ ಕರ್ಮ ಪಾಪಗಳು ಸ್ವಲ್ಪ ತೊಳ್ಕೊಂಬಿಡಿ. ದೊಡ್ಡ ನಮಸ್ಕಾರ, ರೆಡಿಯಾಗಿರಿ. ಜನ ರೊಚ್ಗೆದ್ದಿದ್ದಾರೆ, ಈಗ ಬಡ್ದು ಬಾಯಿಗೆ ಹಾಕೋಣ ಸಮಯ. ಹಾಯ್ ಗೈಸ್, ಇವತ್ ನನ್ ಫ್ರೆಂಡ್ ಅಂದ ನಂಗೆ ಹಂಗ್ ಸ್ಮಾಲ್ ಬೂಬ್ಸ್ ಬೇಕಂತ. ಐ ಟೋಲ್ಡ್ ಹರ್ ನಾನ್ ಜೆಲಸ್ ಇದೆ, ನಂಗೆ ದೊಡ್ಡ ಬೂಬ್ಸ್ ಬೇಕಂತ. ಮನ್ಷಂಗ್ ಹೆಂಗಲ್ಲ, ಸಮಾಧಾನನೇ ಇಲ್ಲ. ದೊಡ್ಡದಿದ್ರೆ ಸಣ್ಣದ್ ಬೇಕ, ಸಣ್ಣದಿದ್ರೆ ದೊಡ್ಡದ್ ಬೇಕ. ಕರ್ಲಿ ಹೇರ್ ಇದ್ರೆ ಸ್ಟ್ರೇಟ್ ಹೇರ್ ಬೇಕ, ಕರ್ರಗಿದ್ದವ್ರಿಗೆ ಬೆಳ್ಳನ್ ಬೇಕ, ಬೆಳ್ಳಗಿದ್ದವ್ರಿಗೆ ಕರ್ರನ್ ಬೇಕ. ಮನ್ಷ್ಯಾಗ ಏನಿದ್ರು ಸಮಾಧಾನನೇ ಇಲ್ಲ. ಮಂದಿಗ್ ನೋಡೋದೈತಿ, ಕಂಪೇರ್ ಹೊಡಿಯೋದೈತಿ, ಅದ್ ಬೇಕನ್ನೋದೈತಿ. ಸಿಗಂಗಿಲ್ರಿ. ಮನ್ಷಂಗ್ ಎಷ್ಟ್ ಕೊಟ್ಟಿರ್ತಾನಲ್ಲ ದೇವ್ರ, ಅದ್ರಲ್ಲೆಲ್ಲ ಖುಷಿ ಇರ್ಬೇಕು ನೋಡ್ರಿ. ಈಗಂತ ಅಂತಂದ್ರೆ ಬರೇ ಕಂಪೇರ್ ಮಾಡ್ಕೊಂಡ್ ಕೂದೋದಾಕೈತಿ ನಮ್ದಂತ ಇಡೀ ಜೀವನ. ಇದು ಬಿಗ್ ಬಾಸ್ ಭವ್ಯ ಗೌಡ ಅಲ್ಲ, ತಂಗಿ ಜಿಂಕೆ ಅಲ್ಲ? ಯಾರು? ಹೌದು ದೋಸ್ತ. ಇಲ್ಲದ ಪುಂದಳಕ್ಕೆ ಓ ತಿನ್ನಕ್ ಬಂದಿರ್ಬೇಕು ದೋಸ್ತ. ಅಲ್ಲ ತಿನ್ನಕ್ಕೆ ಬಂದಿಲ್ಲ, ತಿನ್ನಕ್ ಬಂದ ದೋಸ್ತ, ತಿನ್ನಕ್ ಬಂದಾಳೆ. ಅಡ್ಡಿಲ್ಲ ಅಡ್ಡಿಲ್ಲ. ಹೆಂಗ್ಸಾಗಿ ಮನೆ ಒಳಗಡೆ ದುಡಿತಾ ಇದ್ದೀನಿ, ಗಂಡ್ಸಾಗಿ ಮನೆ ಹೊರಗಡೆ ದುಡಿತಾ ಇದ್ದೀನಿ. ಸೊಂಟ ಮುರಿತು, ಕಾಲಾಗಲ್ಲ, ನಿನ್ನ ಕೈಯಲ್ಲಾಗಲ್ಲ ಅಂತ ಹೇಳ್ದವ್ರಿಗೆಲ್ಲ ಮುಟ್ಟಿ ನೋಡ್ಕೊಳಂಗೆ ಕೊಟ್ಟಿದ್ದೀನಿ. ಇನ್ನೇನಾದ್ರು ಜೀವನದಲ್ಲಿ ಸಾಧನೆ ಬೇಕಾ? ಅಣ್ಣಂದಿರ ಅಕ್ಕಂದಿರ ನಿಮ್ದೆಲ್ಲ ಟೀ ಕಾಫಿ ಆಯ್ತಾ? ಬನ್ನಿ, ರಾಗಿ ಮುದ್ದೆ, ಚಿಕನ್ ಸಾಂಬಾರು, ನಾಟಿ ಕೋಳಿ ಚಿಕನ್ ಸಾಂಬಾರು ಮಾಡಿದೀವಿ. ಬನ್ನಿ, ಮಿಸ್ ಮಾಡ್ದೆ, ಊಟ ಮಾಡ್ಕೊಂಡು ಹೋಗಿರುತ್ತೆ. ಒಂದ್ ತುಸು ಜನ ಮಾತಾಡ್ತೀವ್ರಿ, ಏನ್ ಗಂಡ ಹೆಂತಿಪ್ಪ ಮಿಕ್ಕಿ ನಿತ್ತಾರ ಊರಿಗೆ ಇಡುವೆ ಮಾಡಾಕ ಅಂತ ಹೇಳಿ. ಮಿಕ್ಕಿ ನಿತ್ತ ಅರ್ಬಿ ಬಿಚ್ಚೇನು ಕುಣಿಯತಿಲ್ಲ, ಮೈ ತುಂಬಾ ಅರ್ಬಿ ಹಾಕಿ ಮಾಡತಿ ಇಡುವೆ. ನೋಡಂಗಾದ್ರ ನೋಡ್ರಿ, ನೋಡಂಗಾಗ್ರಿ. ಈಗ ಎಲ್ರು 4 ಲಕ್ಷ ಕಾರಲ್ಲಿ ಹೋಗ್ತಿದ್ರೆ ನಾವು 60 ಲಕ್ಷದ ಬಸ್ಸಲ್ಲಿ ಹೋಗ್ತೇವೆ. ನಾವೆಷ್ಟ ರಿಚ್ ಇರ್ಬೋದು. ಏನ್ ಗೊತ್ತಾ, ನಾನು ಇಷ್ಟು ದಿನ ಎಷ್ಟೆಷ್ಟು ದೇವ್ರಿಗೆಲ್ಲ ಹೋಗಿ ಬೇಡ್ಕೊಂಡಿದ್ದೀನಿ. ನೆರವೇರ್ತಿರೋ ಎಲ್ಲ ಬೇಡಿಕೆಗಳು ಯಾವ ದೇವ್ರು ನೆರವೇರಿಸಿದೆ ಅಂತ ಗೊತ್ತಾಗ್ತಾ ಇಲ್ಲ. ಗೈಸ್, ಯಾಕೆ ನೀವು ನಮ್ಮ ವಿಡಿಯೋಗೆ ಬ್ಯಾಡ್ ಕಮೆಂಟ್ಸ್ ಮಾಡ್ತೀರಾ? ಬ್ಯಾಡ್ ಕಮೆಂಟ್ಸ್ ಮಾಡಿ, ಪದೇ ಪದೇ ಹೇಳ್ತೀನಿ. ಜಸ್ಟ್ ನನ್ನ ಕ್ರಶ್ ಅಷ್ಟೇ, ಲವರ್ ಅಲ್ಲ. ಥ್ಯಾಂಕ್ ಯು. ಬ್ಯಾಡ್ ಕಮೆಂಟ್ಸ್ ಮಾಡಬೇಡಿ. ಹಂಗ ಬ್ಯಾಂಕ್ ಹೋಗ್ಲಕ್ಕ ಮತ್ ಬಂದ್ ಬಿಟ್ಟ ನೋಡ್ರಿಪ್ಪ ನಮ್ ಕಂಪ್ನಿಗೆ. ನಮ್ ಕಂಪ್ನಿ ನೋಡ್ರಿಪ್ಪ, ತಾರ್ನು ಅವ ಕಾರ್ನು ಅವ. ಬ್ಯಾಂಕ್ ಇದ್ದದ ಮಟ್ಟ ಅನ್ಕೋತ ನಮ್ ಕಂಪ್ನ್ಯಾಗ ಕೂತ್ಬಿಟ್ಟು ನೋಡ್ರಿಪ್ಪ, ನಾ ಎಸಿ ಹಂಗೈತ್ ನೋಡ್ರಿಪ್ಪ. ಹಂಗ ಬ್ಯಾಂಕ್ ಬಬ್ಬಲ್ ಅದ ಅನ್ಕೋತ ಇವತ್ತಿನ ಬ್ಲಾಗ್ ಇಲ್ಲೇ ಮುಗಿಸ್ತೀನಿ. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಫಾಲೋ ಮಾಡ್ರಿ, ಎಲ್ಲಾರು ಸಪೋರ್ಟ್ ಮಾಡ್ರಿ. ನಿಮಗೆ ಪಕ್ಕಾ ಎವಿಡೆನ್ಸ್ ಇಲ್ಲದೆ, ಪ್ರೂಫ್ ಇಲ್ಲದೆ ಒಬ್ಬ ಸ್ಟಾರ್ ಮೇಲೆ, ಒಬ್ಬ ನಟನ ಮೇಲೆ ನೀವು ಸುಮ್ಮನೆ ಅಪವಾದ ಹೊರಿಸಿರ, ನೀವು ಯೋಚನೆ ಮಾಡ್ಬೇಕು ನಾನು ಮಾಡ್ತಾರೆ ಸರಿನಾ ತಪ್ಪಾ ಅಂತ. ಸೊ ಹಾಗಾಗಿ ಆ ವಿಷಯದಲ್ಲಿ ನಾನು ತಪ್ಪು ಅಂತ ಹೇಳ್ತೀನಿ. ನಾನು ಖಂಡಿತವಾಗ್ಲೂ ಸರ್ ಹೌದು, 100% ತಪ್ಪು ಸರ್. ತಪ್ಪು ಯಾರು ಮಾಡಿದ್ರೆ ತಪ್ಪೆ, ನಾನು ಮಾಡಿದ್ರೆ ತಪ್ಪೆ, ಅವ್ರು ಮಾಡಿದ್ರೆ ತಪ್ಪೆ, ಯಾರು ಮಾಡಿದ್ರೆ ತಪ್ಪೆ. ಈಗ ದರ್ಶನ್ ಅವ್ರ ಬಗ್ಗೆ ದರ್ಶನ್ ಅವರು ಹೇಳಿ ಅವ್ರಿಗೇನೋ ಓಡಿಸಿದಾರ ಮಾಡಿಸಿದಾರೆ, ಏನಿದೆ ಪ್ರೂಫ್ ಅವ್ರ ಹತ್ರ ಅಲ್ವಾ? ನಿಮ್ಮ ಹತ್ರ ಪ್ರೂಫ್ ಇದ್ರೆ ನೀವು ಸಾಬೀತು ಮಾಡೋರು ಅಂತಾರೆ, ಹೇಳಿದಾರೆ ಓಡಿಸಿದಾರೆ ಅಂತ. ಈಗ ನೀವು ಯಾರೊಬ್ರು ಸ್ಟಾರ್ ಇತ್ತು ಅಂದ್ರೆ ನಾನು ಬಂದು ಯಾರ ಹೆಸರು ಹೇಳ್ಕೊಂಡು ನಿಮ್ಗೆ ಏನೋ ನಾನು ತೊಂದರೆ ಮಾಡ್ತು ಅಂದ್ರೆ ಅದು ನಿಮ್ಗೆ ಏನಿರುತ್ತೆ ಎವಿಡೆನ್ಸ್? ಎಲ್ಲ ನನ್ನ ಆತ್ಮೀಯ ಮಿತ್ರರೇ, ಇದೇ ತಿಂಗಳು 8ನೇ ತಾರೀಕು ವರ ಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮುಂಚಿತವಾಗಿ ಹೇಳ್ತಾ ಇದ್ದೀನಿ. ನೋಡಿ, ನಮ್ಮ ಮನೆಯಲ್ಲಿ ವರ ಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಏನು ಲಕ್ಷ್ಮಿ ಅವರಿಗೆ ಹಣದ ಸಮೂಹ ಇಡಲಿಕ್ಕಾಗಿ ನಾನು ಅವಲೇ ಅರೇಂಜ್ ಮಾಡ್ಕೊಂಡಿದ್ದೀನಿ. ಇದು 500 ರೂಪಾಯಿ, ಇದು 10 ರೂಪಾಯಿ, ಇದು 50 ರೂಪಾಯಿ, ಇದು 200 ರೂಪಾಯಿ, ಇದು 200 ರೂಪಾಯಿ, ಇದು 200 ರೂಪಾಯಿ, ಎಲ್ಲ ಗರಿ ನೋಟು.
ನೋಡಿ, ಜೀವನದಾಗೆ ರೆಸ್ಪೆಕ್ಟ್ ಅನ್ನೋ ಇರಬೇಕು. ಹಣ ಇದ್ರೆ ಮಾತ್ರ ರೆಸ್ಪೆಕ್ಟು. ಅದಕ್ಕೆ ನಮ್ಮ ಮನೆಯಲ್ಲಿ ಭರ್ಜರಿಯಾಗಿ ವರ ಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡ್ತಾ ಇದೀವಿ. ನೀವು ಬನ್ನಿ, ನಿಮ್ಮ ಮನೆಯವರನ್ನು ಕರೆತನ್ನಿ. ಎಲ್ಲರಿಗೂ ಮುಂಚಿತವಾಗಿ ವರ ಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮಸ್ಕಾರ. ಕಿಪ್ಪಿ ಅದೇನೋ ಕೇಳ್ತೀನಿ ಅಂದಲ್ಲ, ಇವಾಗ ಕೇಳು ಕಿಪ್ಪಿ. ನನ್ನ ಮೇಲೆ ಕವಿತೆ ಹೇಳ್ತೀನಿ ಅಂತ ಹೇಳಿದಲ್ಲ ಬೇಬಿ. ಹೌದಾ ಮುದ್ದು, ಕವಿತೆ ಹೇಳ್ತೀನಿ. ಮುನ್ನು, ಕಿಪ್ಪಿ ಮತ್ತು ಮುತ್ತು ಮತ್ತೆ ಒಂದಾಗಿದ್ದಾರೆ. ನಮ್ಗೆ ಯಾಕಮ್ಮ ಬೇರೆಯವ್ರ ಮ್ಯಾಟ್ರು? ಇವಾಗ ಮಲ್ಕೋ, ಗಂಟೆ 12 ಆಗ್ತಿದೆ. ಏಯ್ ನೀನು ಮಲ್ಕೊಳ್ಳೋ. ಸರಿ. ನನ್ನ ಮೇಲೆ ಕವಿತೆ ಹೇಳ್ತೀನಿ ಅಂತ ಹೇಳಿದಲ್ಲ ಬೇಬಿ. ಅಣ್ಣ ಆ ಅಕ್ಕನ ಇದ್ದೇನೇನೋ ಮಾತಾಡ್ತೈತೆ, ಹೇಳೋಣ. ನನಗೋಸ್ಕರ ನೀನು ಡೆಡಿಕೇಟ್ ಮಾಡ್ಲೇಬೇಕು. ಯಾರ್ಯಾರಿಗೋ ಮಾಡ್ತೀಯಾ? ಸರಿ ಮಾಡ್ತೀನಿ. ಏನಂತ ಹೇಳಿಲಿ ನಿನ್ನ ಮೇಲೆ ಕವಿತೆ? ನೀನ್ ಯಾವತ್ತಿದ್ರು ನನ್ನ ಪಾಲಿನ ದೇವತೆ. ಹೇಗಿದೆ? ಥ್ಯಾಂಕ್ ಯು ಬೇಬಿ. ಮತ್ತೆ ಏನ್ ಸಮಾಚಾರ ಮುದ್ದು? ಥ್ಯಾಂಕ್ ಯು ಬೇಬಿ. ನಿಮಗೆ ಯಾವ ಹೀರೋ ಇಷ್ಟ? ಅಪ್ಪು ಬಾಸ್, ಬ್ರೋಸ್, ಸಿರಿಪನ್ನ, ರಕಿ ಬಾಯ್. ನಿಮಗೆ ಏನ್ರಿ ಮೀಡಿಯಾ? ಏನ್ರಿ ಮೀಡಿಯಾ ಅಂದ್ರೆ? ನಮ್ ಜನಕ್ಕೆ ಆಲ್ರೆಡಿ ಅರ್ಥ ಆಗಿರುತ್ತೆ, ಕೆಳಗಡೆ ಕಮೆಂಟ್ ಮಾಡ್ತಾರೆ ನೋಡ್ರಿ. ಮಾ ಬ್ರೋ ತಂಟೆಗೆ ಹೋಗ್ಬಾರ್ದು, ಮಾ ಬ್ರೋ ತಂಟೆಗೆಲ್ಲ ಹೋಗ್ಬಿಟ್ರೆ ಮಾ ತಲೆ ಕೆಟ್ಟೋಗ್ಬಿಟ್ಟಿ, ಮಾ ಕಾಲಿಯ ಮಾಡ್ಬಿಡ್ತೀನಿ. ಗೊಲ್ರ ಅಂತ ಮೆಸೇಜ್ ಮಾಡ್ತೀರ. ಅದೆಷ್ಟು ಮೆಸೇಜ್ ಮಾಡ್ತಿರೋ ಮಾರಾಯ, ಗೊಲ್ರ ಅಂತ. ಗೊಲ್ರೆ ಕಣೋ, ವಿಡಿಯೋ ಮಾಡೋದ್ರಲ್ಲೇ ಗೊತ್ತಾಗುತ್ತೆ ಕಣೋ ಇವ್ರು ಗೊಲ್ರು ಅಂತ. ಪ್ಯಾಕ್ ನಂಗೆ ಪೆದ್ದು ನಂಗೆ ವಿಡಿಯೋ ಹಾಕ್ತೀವಲ್ಲ ಅದ್ರಲ್ಲೇ ಗೊತ್ತಾಗುತ್ತೆ ಗೊಲ್ರು ಅಂತಾನ ಮೆಸೇಜಲ್ಲಿ. ಫ್ಲಾನಿ, ನೀನು ಮೇಕಪ್ ಇಲ್ಲದೆ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕು ಪ್ಲೀಸ್. ಓಕೆ, ನಾನು ಮೇಕಪ್ ಇಲ್ಲದೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಆದರೆ ಅನ್ಫಾಲೋ ಮಾಡಬಾರ್ದು. ಒಂದು ನಿಮಿಷ. ಸೊ ಇದು ಮೇಕಪ್ ಇಲ್ಲದ ವಿಡಿಯೋ. ಅಕ್ಕ, ತಪ್ಪು ತಿಳ್ಕೊಂಬೇಡ. ನಮ್ಮ ಯಜಮಾನ್ರು ನೀನ್ ತೊಡೆನೇ ನೋಡ್ತಾ ಇರ್ತಾರೆ. ಸ್ವಲ್ಪ ಮುಚ್ಕೊಂಡ್ ರೀಲ್ ಮಾಡು. ನೀನ್ ರೀಲ್ ಎಲ್ಲ ಚೆನ್ನಾಗಿ ಮಾಡ್ತೀಯ. ಆ ತೊಡೆ ಕಾಣಿಸುತ್ತಲ್ಲ, ಅದೇ ಗಲೀಜ ಕಾಣಿಸೋದು. ಏನ್ ಮಾಡ್ತಾ ಇದೀರಾ? ಸೀಬೆಣ್ಣು ಕುಯ್ತಾ ಇದೀನಿ. ಎಲ್ಲರ 2 ಸೀಬೆಣ್ಣು ಇದ್ರು ನೋಡ್ಲಾ? ಸೀಬೆಣ್ಣಲ್ಲ, ನಿಂಬೆಣ್ಣು ಬಹಳ ಚೆನ್ನಾಗಿ ಕಾಣಿಸ್ತಾವೆ. ನಿಂಬೆಣ್ಣ? ಸೀಬೆಣ್ಣು ಮರದಲ್ಲಿ ಎಲ್ಲ ನಿಂಬೆಣ್ಣು ಬರ್ತವೆ. ಚಡ್ಡಿ ತಗೊಂಡು ಇಕ್ಕಳ ಮಾರೇ, ನೀನ್ ನಿಂಬೆಣ್ಣು ನೋಡಕ್ಕಾಯ್ತಲ್ಲ. ಎಲ್ರಿಗೂ ನಮಸ್ಕಾರ. ಈಗ ಜಸ್ಟ್ ಒಂದು ಇನ್ಸಿಡೆಂಟ್ ಆಯ್ತು. ನಾನು ಬಸ್ಸಿಂದ ಮನೆಗೆ ಬರ್ಬೇಕಾದ್ರೆ ಬಸ್ಸಲ್ಲಿ ಏನಾಯ್ತು ಅಂತ ಹೇಳಿದ್ರೆ 3 ಜನ ಹುಡುಗಿರು, ಮಾಮೂಲಿ ಒಂದು 25-22 ಏಜ್ ಆಗಿದೆ ಅವ್ರಿಗೆ, ಸೇಮು ಮಾಮೂಲಿ 3 ಜನ ಹುಡುಗಿರು ಸಪ್ರೇಟ್ ನಿಂತ್ಕೊಂಡ್ರು, ತಳ್ಳಾಡ್ಕೊಂಡು. ಏನ್ ಮಾಡಿದಾಳ ಅದ್ರಲ್ಲೊಬ್ಳು ಬೇರೆಯವ್ರ ಬ್ಯಾಗ್ ಮೇಲೆ ವೇಲ್ ಹಾಕ್ಬಿಟ್ಟು ಫೋನ್ ಎತ್ತಕ್ ಟ್ರೈ ಮಾಡಿದಾಳೆ. ಆಯಮ್ಮ ತಪ್ಪೊಪ್ಕೊ ಅಂತ ಪಾಪ ಅವ್ರಿಗೆ ಗೊತ್ತಾಗಿಲ್ಲ. ತಪ್ಪೊಪ್ಕೊ ಟ್ರೈ ಮಾಡಿದ್ಯಾ ಅಲ್ವಾ ನೀನು ಅಂತ ಕೇಳ್ತಾ ಇದ್ರು. ಅದಾದ್ಮೇಲೆ ನಾವೆಲ್ಲ ವಾಯ್ಸ್ ರೈಸ್ ಮಾಡಾದ್ಮೇಲೆ ಇನ್ನೊಬ್ಳು ಕಳ್ಳಿ ಇದ್ಲಲ್ವಾ, ಅವಳ ಜೊತೆಲಿ ಗ್ಯಾಂಗ್ 3 ಜನ ಬಂದಿದ್ರಲ್ವಾ, ಅವಳು ಏನ್ ಮಾಡಿದ್ರು, ಅವಳು ಕೆಪ್ಪಲ್ಲಿ ಕೊಡ್ಬಿಟ್ಟು ಅಲ್ಲೇ ಇಳ್ಕೊಂಡ್ಬಿಟ್ರು. ಎಲ್ಲಿ ಪೈಪ್ಲೈನ್ ರೋಡಲ್ಲಿ, ಕೆಂಪೇಗೌಡ ಆರ್ಚ್ ಪೈಪ್ಲೈನ್ ರೋಡಲ್ಲಿ. ಅವ್ರೇನ್ ಮಾಡಿದ್ರೆ, ನಾನು ಮನೆಗೆ ಬಂದು ನಿಂತಿದ್ದೀನಿ, ಈ ಇನ್ಸಿಡೆಂಟ್ ಆಯ್ತಲ್ಲ ಅಂತ ಕೈ ಕಾಲೆಲ್ಲ ನಡುತ್ತಾ ಇತ್ತು. ನಮ್ದೇನಾದ್ರೂ ಎತ್ತಿದ್ರೆ ಸ್ಟೂಡೆಂಟ್ಸ್ ಕಷ್ಟಪಟ್ಟು ಮನೇಲಿ ಕೊಡ್ಸಿರ್ತಾರೆ ಅಂತ ನಾವು, ನನಗ್ ಕೈ ಕಾಲು ನಡುತ್ತಿದೆ, ಈ ತರ ಎಲ್ಲ ಆಗ್ತಿದ್ಯಲ್ಲ ನಮ್ ಜೊತೆಗೇನೆ. ನಾನು ಪಕ್ಕದಲ್ಲೇ ನಿಂತಿದ್ದೆ, ಅವ್ರ ಪಕ್ಕದಲ್ಲೇ ನಿಂತಿದ್ದೆ. ನನ್ನ ಫೋನ್ ನನ್ನ ಕೈಯಲ್ಲೇ ಇಟ್ಕೊಂತೀನಿ ಯಾವಾಗ್ಲೂ. ನಾನು ಯಾವತ್ತೂ ಕೈಲಿ ಇಟ್ಕೊಂಡೇನೆ ಟ್ರಾವೆಲ್ ಮಾಡೋದು ಎಲ್ಲಿಗೆ ಹೋದ್ರು. ಈವನ್ ನನಗೆ ಕೈಯೆಲ್ಲ ಶಿವರಿಂಗ್ ಆಗ್ತಿದೆ. ಆದ್ರೆ ಇವ್ರಿಗೆ ನೋಡಿ, ನಮ್ಮನೆ ಎದುರುಗಡೆ ಪಾನಿಪುರಿ ಹತ್ರನೇ, ಅಂಗಡಿ ಹತ್ರನೇ ಕೂತ್ಕೊಂಡು 3 ಜನನು ಪಾನಿಪುರಿ ತಿಂತಾ ಇದಾರೆ, ಪ್ಲೇಟ್ ಮೇಲೆ ಪ್ಲೇಟ್. ನಾನು ನೋಡ್ತಾನೆ ಇದೀನಿ, ಹಿಂದೆ ತಿಂತವ್ರೆ, ಹಿಂದಕ್ಕೆ ಇಡ್ತವ್ರ ಪ್ಲೇಟ್ನ, ಇನ್ನೊಂದ್ ಪ್ಲೇಟ್ನ ಇಸ್ಕೊಂತವ್ರೆ, ತಿಂತಾರೆ. ತಿನ್ನೋದ್ರ ಬಗ್ಗೆ ಅಲ್ಲ, ಕಳ್ತನ ಮಾಡ್ಕೊಂಡು ಎದುರುಗಡೆನೆ ಏನು ಆಗೇ ಇಲ್ಲ, ಏನು ಗೊತ್ತೇ ಇಲ್ಲ ಅನ್ನೋ ತರಾನೇ ಕುತ್ಕೊಂಡು ಆರಾಮಾಗಿ ತಿಂತವ್ರೆ. ಬಸ್ಸಲ್ಲೇನೆ ಅವ್ರು ಸಿಗಾಕೊಂಡೋಗೋ ಫೋಟೋ ವಿಡಿಯೋ ತಗೊಬೇಕಿತ್ತು. ನಾನು ಆ ಮೂಮೆಂಟ್ ಅಲ್ಲಿ ಎಲ್ಲ ಮರ್ತೋಯ್ತು, ಬ್ಲಾಂಕ್ ಆಗೋದೆ. ಅಂಡ್ ನೀವು ಸೇಫ್ ಆಗಿರಿ, ಓಡಾಡ್ಬೇಕಾದ್ರೆ ಬಸ್ಸಲ್ಲಿ ಸೇಫ್ ಆಗಿ ಓಡಾಡಿ. ನೀವು ಆರಾಮಾಗಿ ಕುತ್ಕೊಂಡು ತಿಂತಾ ಇದಾರೆ, ಅವ್ರಿಗೆ ಒಂದ್ ಸ್ವಲ್ಪನೂ ಏನು ಇಲ್ವೇ ಇಲ್ಲ ಅಂತ ಅನ್ಕೊಂತೀನಿ ನನ್ನ ಪ್ರಕಾರ. ಮೈ ಲೈಫ್, ನನ್ ಗಂಡನ್ ರೂಲ್ಸ್, ಯಾರ್ದೇನು ನಡೆಯಕ್ಕಿಲ್ಲ. ಏನ್ ಫೋನ್ ನೋಡ ಅಂತಿ? ಈಗ ಹೆಸರು ಬರೋ ಟೈಮ್ ಆತು, ಹೆಸರು ಬಿಡ್ಸಾಕ್ ಬಾ. ಇನ್ನ ಬರ್ತಿಲ್ಲ, ಫೋನ್ ಇಡ್ತಿಲ್ಲ, ಕಮೆಂಟ್ಸ್ ಹಾಕೋ ಸುಳೆ ಮಕ್ಳಿಗೆ ಹೇಳೋದಂದೆ
ವಯಸ್ಸನ್ ಚಿಕ್ಕನ ಇದ್ರು ನಾನೇ ನಿಮ್ಮೆಲ್ಲರ ತಂದೆ. ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು.